ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀರು ಕುತ್ತಿಗೆವರೆಗೂ ಬಂದಿದೆ, ಇನ್ನು ಪೂರ್ತಿ ಮುಳುಗಿಲ್ವಲ್ಲ. ನಾಳೆನೆ ವೇದಾಂತ್ ಆ ವೈದೇಹಿನ ಮನೆಯಿಂದ ಆಚೆ ಕಳಿಸೋ ಥರ ಪ್ಲಾನ್ ಮಾಡಿದ್ರಾಯ್ತು. ವೇದಾಂತು ವೈದೇಹಿನ ಮನೆಯಿಂದ ಆಚೆ ಕಳಿಸೋದ? ಅದು ಹೇಗೆ? ಸಿಂಪಲ್ ಚಂದ್ರ. ವೇದಾಂತ್ ದೊಡ್ಡ ವೀಕ್ನೆಸ್ ಅಂದರೆ ಮದರ್ ಸೆಂಟಿಮೆಂಟು. ಅವನಿಗೆ ಅವನ ತಾಯಿ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ ಇದ್ದಕ್ಕೆ ನಿನಗೆ ಮನೆಯಲ್ಲಿ ಎಂಟ್ರಿ ಅಷ್ಟು ಈಸಿಯಾಗಿ ಸಿಕ್ತು. ಇಲ್ಲ ಅಂದರೆ ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನನ್ನು ಮನೆ ಒಳಗೆ ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೋ, ವೇದಾಂತ ಅವ್ರ ತಾಯಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅಮೂಲ್ಯ ವೇದಾಂತ್ ತಾಯಿಗೆ ಹರ್ಟ್ ಮಾಡೋ ಥರ ಮಾತಾಡಿದ್ದಕ್ಕೆ ಅವನು ಅಮೂಲ್ಯ ಮೇಲೆ ಕೈ ಎತ್ತಿದ. ಅವಳು ಮನೆ ಬಿಟ್ಟು ಹೋದ್ರು ಅವನು ತಲೆ ಕೆಡ್ಸ್ಕೊಳ್ಳದೆ ಆರಾಮಾಗಿದ್ದ. ಹೆಂಡತಿ ಹೋದ್ರೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅವನು. ಏನು ಮನೆ ಕೆಲ್ಸದವಳು ಹೋದ್ರೆ ಚಿಂತೆ ಮಾಡ್ತಾನ? ನೀನು ಅವಳ ಮೇಲೆ ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ಆ ಕ್ಷಣನೇ ಅವನು ಅವಳನ್ನ ಆ ಮನೆಯಿಂದ ಆಚೆ ಹಾಕ್ತಾನೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಓಕೆನಾ? ಸರಿ, ನಾನು ಅದೇ ಥರ ಮಾಡ್ತೀನಿ. ಚಂದ್ರ, ನೀನು ಏನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದ್ಯಾ? ಅಮೂಲ್ಯನ ಆಚೆ ಹಾಕಿಸ್ದ ಹಾಗೆ ವೈದೇಹಿನೂ ಆಚೆ ಹಾಕಿಸ್ಬೇಕು ಅಂದ್ಕೊಂಡಿದ್ಯಾ? ವಿಷಯ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ ಸುಹಾಸಿನಿ. ನಿಮ್ಮಕ್ಕ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಗೊತ್ತಿದ್ದು ನಾನು ಸುಮ್ಮನೆ ಇರಲ್ಲ. ನೀನು ಯಾಕೋ ತಪ್ಪು ಮಾಡ್ತಾ ಇದೀಯ ಅಂತ ನನಗೆ ಅನ್ನಿಸ್ತಾ ಇದೆ. ವೇದಾಂತ್ಗೆ ಡೌಟ್ ಬರುವಂತ ಕೆಲಸಗಳನ್ನೇ ಮಾಡ್ತಾ ಇದೀಯ ನೀನು. ಸುಮ್ಮನೆ ನನ್ನ ಮಾತು ಕೇಳು. ಆ ವೈದೇಹಿ ವಿಷಯಕ್ಕೆ ಹೋಗ್ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನೋಡೋ, ನನಗೆ ನೀನು ಬುದ್ಧಿ ಹೇಳಕ್ಕೆ ಬರಬೇಡ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೀನು ನೋಡ್ಕೊ. ರಾತ್ರಿ ನೋಡಿದ ಬಾವಿನಲ್ಲಿ ಹಗಲು ಬೀಳ್ತೀನಿ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಎಷ್ಟು ಹೇಳಿದ್ರು ಕೇಳಲ್ಲ. ಅನ್ಬೋಸ್. ಅಣ್ಣ, ಹಾಯ್ ಇದೆಯಾ? ಬಾ ಕುತ್ಕೋ. ಕುತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ. ಅಮ್ಮು ಅಲ್ಲಿದ್ದಾಳೆ? ಅಮೂಲ್ಯನ ಯಾಕೆ? ಅವ್ಳು ಫ್ರೀ ಇದ್ಲು ಅಂದ್ರೆ ನಂಗೆ ಜ್ಯುವೆಲರಿ ಶಾಪಿಂಗಿಗೆ ಹೋಗ್ಬೇಕಿತ್ತು. ಜ್ಯುವೆಲರಿ ಶಾಪಿಂಗ್ ಯಾಕೆ? ಅಣ್ಣ, ಮೊನ್ನೆ ನಾನು ಅಮ್ಮ ಟಿವಿ ನೋಡ್ತಾ ಇದ್ವಿ, ಅದರಲ್ಲಿ ಜ್ಯುವೆಲರಿ ಆಡ್ ಬಂತು. ನಾ ಅಮ್ಮ ನೋಡಿ ತುಂಬಾ ಇಷ್ಟಪಟ್ರು. ನಿಜ ಹೇಳ್ಬೇಕು ಅಂತಂದ್ರೆ ಅಮ್ಮನ ಹತ್ರ ಜ್ಯುವೆಲ್ಸೇ ಇಲ್ಲ, ಅದಕ್ಕೆ ಕೊಡ್ಸೋಣ ಅಂತ.
ಆದ್ಯ, ನೀನು ಯಾರನ್ನ ನಮ್ಮ ತಾಯಿ ಅನ್ಕೊಂಡು ಇಷ್ಟೊಂದು ಪ್ರೀತಿ ಕನ್ಸನ್ ತೋರಿಸ್ತಿದ್ಯಾ, ಅವ್ರ ನಮ್ಮ ತಾಯಿ ಅಲ್ಲ. ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಮ್ಮಂಗೆ ಜ್ಯುವೆಲರಿ ಕೊಡಿಸ್ತಾ ಇರೋದು ನಿಂಗೆ ಇಷ್ಟ ಇಲ್ವಾ? ಅಫ್ಕೋರ್ಸ್ ಅದ್ಯಾ, ಬಟ್ ಸದ್ಯಕ್ಕೇನು ಬೇಡ. ಈ ಐಡಿಯಾನ ಹೋಲ್ಡ್ ಮಾಡಿರು, ನಾ ಹೇಳ್ತೀನಿ, ಅವಾಗ ಕೊಡ್ಸು. ಯಾಕಣ್ಣ ಈ ಥರ ಹೇಳ್ತಾ ಇದ್ಯಾ? ಯಾಕೆ ಕೊಡ್ಸ್ಬಾರ್ದು? ಕೊಡ್ಸಿದ್ರೆ ಏನು ತಪ್ಪು ಅಂತ? ತಪ್ಪೇನೂ ಇಲ್ಲ ಅದ್ಯಾ, ಸದ್ಯಕ್ಕೆ ಬೇಡ ಅಂತ. ಅದೇ ಯಾಕೆ ಬೇಡ ಅಂತ ಹೇಳಂದಲ್ಲ ಅದ್ಯಾ, ಸಮಯ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಬೇಡ ಅಷ್ಟೇ. ಯಾಕೆ ಕ್ವೆಶ್ಚನ್ ಮಾಡ್ತಿದ್ಯಾ? ಏನಣ್ಣ ನೀನು, ಇವತ್ತು ನಾ ಅಮ್ಮನಿಗೆ ಜ್ಯುವೆಲ್ಸ್ ಕೊಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? 8 to 10 ಡಿಸೈನ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇವಾಗ ಅಮ್ಮಂಗೆ ಏನು ಹೇಳಿ? ಅವ್ರು ಇವಾಗ ಬೇಜಾರು ಮಾಡ್ಕೊಡಲ್ವಾ? ಸಾರಿ ಅದ್ಯಾ, ಜಸ್ಟ್ 2 days ಸುಮ್ಮನೆ ಇರು. ಆಮೇಲೆ ಏನು ಮಾಡಬೇಕು ಅಂತ ನಾನೇ ಹೇಳ್ತೀನಿ. ಸರಿ, 2 days ಅಷ್ಟೇ. ನಾ ಅಮ್ಮಂಗೆ ಜ್ಯುವೆಲ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಾಗಿದೆ. ಕೊಡಿಸಿಲ್ಲ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಆಮೇಲೂ ಬೇಡ ಅಂದ್ರೆ ಸುಮ್ಮನೆ ಇರಲ್ಲ ಅಷ್ಟೇ. ಡನ್. ಓಕೆ, ಬಾಯ್. ಬಾಯ್. ಪಾಪ ಆದ್ಯ ವಿಕ್ರಾಂತ್ ಈ ಹೆಂಗಸ್ರೆ ತಮ್ಮ ತಾಯಿ ಅಂತ ಅನ್ಕೊಂಡಿದ್ದಾರೆ. ಸತ್ಯ ಗೊತ್ತಾದ್ಮೇಲೆ ಅದನ್ನ ಹೇಗೆ ರಿಸೀವ್ ಮಾಡ್ತಾರೋ ಏನೋ. ಈ ಹೆಂಗ್ಸ್ ಯಾರು? ನಮ್ಮನೆ ನಮ್ಮ ತಾಯಿ ಅಂತ ಹೇಳ್ಕೊಂಡು ಯಾಕೆ ಬಂದಿದ್ದಾರೆ? ಇವ್ರನ್ನ ಕಳ್ಸಿದ್ಯಾರು? ತೇಜಸ್ ಇರೋ ಜಾಗದಲ್ಲಿ ಸುಹಾಸಿನಿ ಅಮ್ಮನ ಒಲೆ ಸಿಗೋದಕ್ಕೆ ಹೇಗೆ ಸಾಧ್ಯ? ಸಮಥಿಂಗ್ ಇಸ್ ರಾಂಗ್. ಇದನ್ನೀಗಲೇ ಸುಹಾಸಿನಿ ಅಮ್ಮನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಬಾ ವೇದಾಂತ್. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ವೇದಾಂತ್, ನೀನು ಅಮೂಲ್ಯನ ಮನೆಗೆ ಕರ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯ್ತು. ನೋಡು, ಇನ್ಮೇಲೆ ಯಾವತ್ತೂ ಅವಳ ಮೇಲೆ ಕೈ ಮಾಡೋದಕ್ಕೆ ಹೋಗ್ಬೇಡ. ಅವಳು ಇನ್ನೂ ಚಿಕ್ಕ ಹುಡುಗಿ, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಇನ್ನೂ ಗೊತ್ತಾಗಲ್ಲ. ಅವಳು ಏನೇ ಮಾಡಿದ್ರು ನೀನು ಸಹಿಸ್ಕೊಂಡು ಹೋಗು, ಆಗಲೇ ಸಂಸಾರ ಚೆನ್ನಾಗಿರೋದು. ಹೌದು, ನೀನೇನೋ ಹೇಳ್ತಾ ಇದ್ದೆ. ಶೋರ್ ಅಮ್ಮ. ಬೈ ದ ವೇ ಅಮ್ಮ, ಲಾಸ್ಟ್ ಇಯರ್ ನಿಮ್ಮ ಹುಟ್ಟದ ಬಗ್ಗೆ ನಾನೊಂದು ಜ್ಯುವೆಲರಿ ಸೆಟ್ ತಂದುಕೊಟ್ಟಿದ್ದೆ, ನೆನಪಿದೆಯಾ? ಹಾ, ನೆನಪಿದೆ. ಅಮ್ಮ, ಈ ಓಲಿ ಅದೇ ಸೆಟ್ ಅದಲ್ವಾ? ಗೋಡೌನ್ ಶಿಫ್ಟ್ ಮಾಡಬೇಕಾದ್ರೆ ಒಂದು ಓಲೆ ಎಲ್ಲೋ ಬಿದ್ದೋಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ಇನ್ನೊಂದು ಓಲೆನೂ ಬಿಚ್ಚಿಟ್ಕೊಂಡಿದ್ದೀನಿ. ಹಾ, ಇದನ್ನ ನಾನು ನಿಮ್ಮಮ್ಮ ವೈದೇಹಿ ಕೊಟ್ಟಿದ್ದೆ. ಅವಳೆಲ್ಲ ಬೀಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಲು.
ನಿನ್ಗೆ ಹೇಗೆ ಸಿಕ್ತು? ಅಮ್ಮ ಇದು ಇಲ್ಲೇ ಸೋಫಾ ಕೆಳಗಡೆ ಸಿಕ್ತು. ತಗೊಳ್ಳಿ. ನಿನ್ನ ಕಿಲಾಡಿತನನ ನನ್ನ ಹತ್ರ ತೋರಿಸ್ಬೇಡ ವೇದಾಂತ್. ಈ ಓಲೆ ಮನೇಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಚಂದ್ರ ಇದನ್ನ ಅಗ್ನಿ ಇರೋ ಜಾಗಕ್ಕೆ ಹೋದಾಗ ಬೀಳಿಸ್ಕೊಂಡ್ ಬಂದಿದ್ಲು. ನೀನ್ ನನ್ನ ಹತ್ರ ಇದನ್ನ ಹೇಳ್ತಾ ಇಲ್ಲ ಅಷ್ಟೇ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ವೇದಾಂತ್, ಇತ್ತೀಚೆಗೆ ಯಾಕೋ ನಿಮ್ಮಮ್ಮ ತುಂಬ ಕೇರ್ಲೆಸ್ ಆಗಿರ್ತಾಳೆ. ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕ್ತಾ ಇರ್ತಾಳೆ. ಅಮೂಲ್ಯನ ಮೇಲಂತೂ ಕೆಂಡ ಕಾರ್ತಾಳೆ. ಅವಳ ಮೇಲೆ ಸುಮ್ಮನೆ ಜಗಳಕ್ಕೆ ಹೋಗ್ತಾ ಇರ್ತಾಳೆ. ಅವಳ ಸ್ವಭಾವನೇ ಬದಲಾಗ್ಬಿಟ್ಟಿದೆ. ನನಗಂತೂ ಈ ಥರ ಮಾಡಬೇಡ ಅಂತ ಹೇಳಿ ಹೇಳಿ ಸಾಕಾಯ್ತು. ನನ್ನ ಮಾತು ಅವಳು ಕೇಳಲ್ಲ. ಅರ್ಥ ಆಗುತ್ತಮ್ಮ. ಐ ಡೂ ಸಮಥಿಂಗ್ ಅಬೌಟ್ ಇಟ್. ನಾನು ಒಂದು ನಿಮಿಷ ಅಮ್ಮ. ಪ್ರಜ್ವಲ್ ಹೇಳಿ. ಸಾರಿ ಸರ್, ನೀವು ಕಾಣಿಸ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಪರವಾಗಿಲ್ಲ, ಏನು ವಿಷಯ ಹೇಳಿ. ಸರ್, ನೀವು ಹೇಳಿದಾಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ ಸರ್. ಹೌದಾ? ಓಕೆ, ಒಂದು ನಿಮಿಷ ವೆಯ್ಟ್ ಮಾಡಿ, ಬಂದೆ. ಸರಿ ಸರ್. ಅಮ್ಮ, ಸ್ವಲ್ಪ ಹೊತ್ತು ಬರ್ತೀನಿ. ವೇದಾಂತ್ಗೆ ಚಂದ್ರನ್ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ. ಅದಕ್ಕೆ ಪ್ರಜ್ವಲ್ಗೆ ಅವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿರ್ಬೇಕು. ನನ್ನ ಪ್ರಕಾರ ಚಂದ್ರ ಇನ್ಮೇಲೆ ಈ ಮನೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಸರ್, ನಿಮ್ಗೆ ಗೆಸ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನೀವು ಹೇಳ್ದಾಗೆ ಟೇಪ್ ಬಗ್ಗೆ ವಿಚಾರಿಸಿದೆ, ಅದನ್ನ ಫಾರೆನ್ಸಿಕ್ಕು ಕಲಿಸಿದೆ. ಮುಂಚೆ ಆ ಟೇಪ್ನಲ್ಲಿ ಬೇರೆ ಯಾರ್ದೋ ಚಿತ್ರ ಇತ್ತಂತೆ. ಆದರೆ ನಿಮ್ಮ ಅಮ್ಮ ಅಂತ ಹೇಳ್ಕೊಂಡು ಬಂದಿದಾರಲ್ಲ, ಅವರದ್ರಲ್ಲಿ ಸೂಪರ್ ಇಂಪೋಸ್ ಮಾಡಿದ್ದಾರೆ. ಮುಂದೆ ಹೇಳಿ ಪ್ರಜ್ವಲ್. ಸಾರಿ ಸರ್, ಇದು ನನ್ನ ಕಡೆ ಆಗಿದ್ದು ತುಂಬ ದೊಡ್ಡ ಮಿಸ್ಟೇಕ್. ಟೇಪ್ನಲ್ಲಿ ನಿಮ್ಮ ತಾಯಿ ಇದ್ದಾರೆ ಅಂತ ಗೊತ್ತಾಗಿ ಕ್ರಾಸ್ ಚೆಕ್ ಮಾಡೋದೇ ಮಾಡಿಬಿಟ್ಟೆ ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಕಡೆ ಹುಡುಗನಿಗೆ ಚುಡಿದಿಂದ ಕಾಲ್ ಬಂತು ಅಂತ ಅಲ್ಲಿ ಹೋದಾಗ ಅಲ್ಲಿ ಯಾರೋ ಒಬ್ಬ ರೌಡಿ ಬಂದು ಚೂರಿ ತೋರಿಸಿ ಟೇಪ್ ಬಗ್ಗೆ ಹೇಳು ಅಂತ ಹೆದರಿಸಿದ್ದ. ಅದನ್ನು ಅವನು ಇವತ್ತು ಹೇಳ್ದ. ಸಾರಿ ಸರ್, ನನ್ನ ಕಡೆಯಿಂದ ತುಂಬ ದೊಡ್ಡ ತಪ್ಪಾಗಿದೆ. ಇಟ್ಸ್ ಓಕೆ ಪ್ರಜ್ವಲ್, ನಿಮಗಿಂತ ದೊಡ್ಡ ಮಿಸ್ಟೇಕ್ ನನ್ನ ಕಡೆಯಿಂದ ಆಗಿದೆ. ಯಾರೋ ನನ್ನ ಪರಿಸ್ಥಿತಿನ ತುಂಬಾನೇ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಹೌದು ಸರ್,
ನನಗೂ ಹಾಗೆ ಅನಿಸ್ತಿದೆ. ಬಹಳ ಎವೆನ್ಚುಯಲಿ ಇರ್ತದೆ. ಅಂದಹಾಗೆ ವೃದ್ಧಾಶ್ರಮಕ್ಕೆ ಹೋಗಿ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಹೇಳಿದ್ದಾರೆ. ಕಲೆಕ್ಟ್ ಮಾಡುತ್ತಾ? ಹಾಂ ಸರ್. ಇವ್ರ ಹೆಸರು ಚಂದ್ರಕಲಾ ಅಂತ. ಅವ್ರು ವೃದ್ಧಾಶ್ರಮ ಹೋಗಿ ಒಂದಿನ ಮುಂಚೆ ಅವ್ರು ಅಲ್ಲಿ ಸೇರ್ಕೊಂಡಿದ್ದಾರೆ. ನಾನು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡೋದನ್ನ ಮರ್ತ್ಬಿಟ್ಟೆ ಸರ್. ಚಂದ್ರಕಲಾ ಅಂತನಾ? ಹಾಂ ಸರ್. ನಮ್ಮ ಒಳ್ಳೆತನನ ಈ ರೀತಿನೂ ಮಿಸ್ಯೂಸ್ ಮಾಡ್ಕೊಳ್ಬೋದು. ತುಂಬಾ ಮೋಸ ಹೋಗ್ಬಿಟ್ಟು ಅನಿಸ್ತದೆ ಅಮೂಲ್ಯ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಅರ್ಥ ಇಲ್ಲ ವೇದಾಂತ್. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅವ್ರನ್ನ ಹೇಗ್ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಆ ಹೆಂಗ್ಸ್ನ ಮನೆಯಿಂದ ಹೊರಗೆ ಹಾಕೋದು ಕನ್ಫರ್ಮ್. ಆದ್ರೆ ಅದಕ್ಕೂ ಮುಂಚೆ ಒಂದಷ್ಟು ಕೆಲಸಗಳು ಮಾಡೋದು. ಸರಿ ವೇದಾಂತ್, ಹಾಗೆ ಮಾಡೋಣ. ಅಂಡ್ ಒನ್ ಮೋರ್ ಥಿಂಗ್, ಈ ವಿಷಯ ನಮ್ಮಿಬ್ರಲ್ಲೇ ಇನ್ಯಾರಿಗೂ ಗೊತ್ತಾಗೋದು ಬೇಡ. ಮಾಡ್ತೀನಿ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ವೈಜಯಂತಿ, ವೈಜಯಂತಿ. ಹಾಂ, ನಾನು ಟ್ಯಾಬ್ಲೆಟ್ಸ್ ತಗೋಬೇಕು. ಒಂದು ಗ್ಲಾಸ್ ಬಿಸಿನೀರು ತಗೊಂಡು ಬಾ. ಸಲ್ಗೆ ಕೊಟ್ಟಿದ್ದಾರೆ ಅಂತ ತುಂಬ ಮೆರಿತಿದೆಯಲ್ವಾ? ನನ್ನನ್ನೇ ತೆಗ್ಲಾಕಕ್ಕೆ ನೋಡ್ತಿದ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಇವತ್ತು ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಇನ್ನೊಂದು ಸಲ ಈ ಚಂದ್ರನ ವಿಷಯಕ್ಕೆ ಬರಲೇಬಾರ್ದು. ಇವತ್ತು ನಾನಾ ಅಥವಾ ನೀನಾ ಅಂತ ನೋಡೇ ಬಿಡ್ತೀನಿ. ಅಯ್ಯೋ, ಉರಿತಾ ಇದೆ ಅಮ್ಮ, ಉರಿ. ಅಯ್ಯೋ ದೇವ್ರೆ, ಉರಿತಾ ಇದೆ ತುಂಬಾ. ಅಪ್ಪ, ಎಷ್ಟು ಬಿಸಿನೀರು ಸುರಿದ್ಬಿಟ್ಟೆಲ್ಲ ನನ್ನ ಮೇಲೆ. ಉರಿತಾ ಇದೆ. ವೇದಾಂತ್, ವಿಕ್ರಾಂತ್. ಏನಾಯ್ತು? ಯಾಕೆ ಕೂತಿದ್ದೀರಾ? ಏನು ಅಂತ ಹೇಳಿ ವೇದಾಂತ್, ಇವಳಿಗೆ ನನ್ನ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಯಾರಿಗಮ್ಮ? ಈ ವೈಜಯಂತಿಗೆ ನಾನು ಬೆಚ್ಚಗಿರೋ ನೀರು ತಗೊಂಡ್ ಬಾ ಅಂದ್ರೆ ಕುದಿಯೋ ನೀರು ತಗೊಂಡ್ ಬಂದ್ಲು. ಇಷ್ಟೊಂದು ಬಿಸಿ ನೀರಲ್ಲಿ ಮಾತ್ರ ತೊಗೊಳಕ್ಕಾಗಲ್ಲ, ಸ್ವಲ್ಪ ಆರಿಸ್ಕೊಂಡ್ ಬಾ ಅಂತ ಹೇಳಿದೆ. ಹೋಗಿ ಮತ್ತೆ ವಾಪಸ್ ತಗೊಂಡ್ ಬಂದ್ಲು. ಮತ್ತೆ ಕುದಿಯೋ ನೀರು ತಂದ್ಕೊಟ್ಟಿದ್ದಾಳೆ. ಯಾಕೆ ಈ ತರ ಮಾಡ್ತೀಯ ಅಂತ ಅವಳು ನನ್ನ ಪ್ರಶ್ನೆ ಮಾಡಿದೆ.
ಅದಕ್ಕೆ ಆಗಲ್ಲ ಅಂತ ನನ್ನ ಮೈ ಮೇಲೆ ಬಿಸಿನೀರು ಚೆಲ್ಬಿಟ್ಲು. ಹುರಿತಾ ಇದೆ. ಅಯ್ಯೋ ವೇದಾಂತ್, ಇದೇ ಫಸ್ಟ್ ಟೈಮ್ ಅಲ್ಲಪ್ಪ, ಈ ತರ ತುಂಬಾ ಸತಿ ಮಾಡಿದಾಳೆ. ನೀನು ತುಂಬಾ ಬೇಜಾರು ಮಾಡ್ಕೊಳ್ತೀಯ ಅಂತ ನಾನು ನಿಂಗೆ ಹೇಳಿರ್ಲಿಲ್ಲ. ಅವಳಿಗೆ ಈ ಮನೆ ಕೆಲಸದವಳು ಆಗಿರೋದಕ್ಕಿಂತ ನಿಮ್ಗೆಲ್ಲ ತಾಯಿ ಆಗಿರ್ಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ.